ನಮಸ್ಕಾರ ಕರ್ನಾಟಕ. ನಾವಿವತ್ತು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವಂತಹ ಶ್ರೀ ಗಂಗಮ್ಮ ದೇವಸ್ಥಾನ. ದೇವಿ ದೇವಸ್ಥಾನ ತುಂಬಾ ವಿಶೇಷ. ನವರಾತ್ರೋತ್ಸವ ನಡೀತಾ ಇದೆ. ವಿಶೇಷವಾಗಿ ದೀಪಾಲಂಕಾರಗಳಿಂದ ಕಂಗೊಳಿಸುತ್ತಿರುವಂತಹ ದೇವಸ್ಥಾನ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲಿ ನಿಮ್ಗೆ ಗಣೇಶ ಮತ್ತೆ ಸಿಂಹ ಸರ್ಪದ ಒಂದು ಅಮ್ಮನವರು ಅಲ್ಲಿ, ಮತ್ತೆ ಈ ಸೈಡ್ ನಿಮ್ಗೆ ಒಂದು ಕುದುರೆಗಳು, ತುಂಬಾ ದೊಡ್ಡ ಮಟ್ಟದ ಸರ್ಪದಲ್ಲಿ ಒಂದು ದೇವಿ ಇರುವಂತ ಒಂದು ಇದನ್ನ ನೀವು ನೋಡ್ಬೋದು. ತುಂಬಾ ಡೆಕೋರೇಟಿವ್ ಆಗಿದೆ. ಒಂದು ಸಿಂಹಗಳ ಮಧ್ಯದಲ್ಲಿ ಆಲ್ಮೋಸ್ಟ್ ಒಳಗಡೆನೂ ಅಷ್ಟೇ ತುಂಬಾ ದೊಡ್ಡ ಮಟ್ಟದಲ್ಲಿ ತುಂಬಾ ಡೆಕೋರೇಟಿವ್ ಆಗಿ ತುಂಬಾ ಒಂದು ಕ್ರಿಯೇಟಿವ್ ಆಗಿ ನಡೀತಾ ಇದೆ. ಆನೆನೂ ಅಷ್ಟೇ ಅಂಬಾರಿಯಲ್ಲಿ ಕೂತಿರುವಂತ ಒಂದು ದೇವ್ರಿ, ಅದನ್ನ ನೀವು ನೋಡ್ಬೋದು. ತುಂಬಾ ದೀಪಾಲಂಕಾರಗಳಿಂದ ಕಂಗೊಳಿಸ್ತದೆ. ಹೇಗಿದೆ ನೋಡೋಣ ಬನ್ನಿ. ಸೈಡ್ ನಿಮ್ಗೆ ಒಂದು ಕುದುರೆಗಳು, ಅಶ್ವ ಅಂತ ನಾವೇನ ಕರಿತೀವಿ, ಕುದುರೆಗಳು. ಕುದುರೆಗಳ ಮೇಲೆ ತಾಯಿ ಒಂದು ರೌದ್ರಾವತಾರದಲ್ಲಿ ಇರುವಂತ ಒಂದು ಇದನ್ನ ನೀವು ನೋಡ್ತಾ ಇದ್ದೀರಾ. ಆ ಒಂದು ಕೈಗಳಾಗಿರ್ಬೋದು, ಸಹಸ್ರ ಕೈಗಳು, ಒಂದು ಸಿಂಹದ ಉಗ್ರ ನರಸಿಂಹನ ರೂಪದಲ್ಲಿ ಮೇಲ್ಗಡೆ ಆ ಒಂದು ಪೇಂಟಿಂಗ್ಸ್ ಆಗಿರ್ಬೋದು, ಆ ಒಂದು ಡಿಫ್ರೆಂಟ್ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ. ಬೊಂಬೆಗಳನ್ನ ಕೂರಿಸಿ ಮಾಡಿದ್ದಾರೆ. ಶಂಕುಚಕ್ರ, ರೊಟೇಷನಲ್ ಶಂಕುಚಕ್ರನ ನೀವು ನೋಡ್ಬೋದು. ಆಮೇಲೆ ನಿಮ್ಗೆ ಎಂಟ್ರೆನ್ಸ್ ಇಲ್ಲಿ ದ್ವಾರಪಾಲಕರು, ರೊಟೇಷನ್ ಆಗ್ತಿರುವಂತಹ ದ್ವಾರಪಾಲಕರನ್ನ ನೀವು ನೋಡ್ಬೋದು, ದ್ವಾರಪಾಲಕರು. ಅದೇ ತರ ಇಲ್ಲಿ ಆಲ್ಮೋಸ್ಟ್ ವಿಷ್ಣು, ಆಂಜನೇಯ ಸ್ವಾಮಿ ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲರನ್ನ ನೀವು ನೋಡ್ಬೋದು. ಆಲ್ಮೋಸ್ಟ್ ಈ ಒಂದು ಗಂಗಮ್ಮ ದೇವಿ ಟೆಂಪಲ್ ತುಂಬಾ ದೀಪಾಲಂಕಾರಗಳಿಂದ ಕೂಡಿದೆ. ಗಂಗಮ್ಮ ದೇವಿ ದೇವಸ್ಥಾನ. ಬನ್ನಿ ನೋಡೋಣ ಹೇಗೆ. ನಾವು ಹುಟ್ಟಿ ಬೆಳೆದಿರೋದೆಲ್ಲ ಇದೇ ಏರಿಯಾದಲ್ಲಿ. ನಾವು ಚಿಕ್ಕ ವಯಸ್ಸಿಂದ ಈ ದೇವ್ರನ್ನ ನೋಡ್ಕೊಂಡು ಬರ್ತಾ ಇದೀವಿ. ಮತ್ತೆ ಪ್ರತಿ ವರ್ಷ ಕರಗ ಆಗತ್ತೆ, ಕರಗ ನೋಡ್ತೀವಿ. ಈಗ ದೇವರು ಪ್ರತಿ ವರ್ಷ ಮಿಸ್ ಇಲ್ದಿರ ಖಂಡಿತ ಬಂದೇ ಬರ್ತೀವಿ. ನಾವು ಹುಟ್ಟಿದಾಗಿಂದ ನಾವು ಪಕ್ಕದ ರೋಡಲ್ಲೇ ಇದ್ದಿದ್ದು. ಹಾಗಾಗಿ ನಾವು ಚಿಕ್ಕ ವಯಸ್ಸಿಂದ ಕರಗ ನೋಡಿದೀವಿ, ಗಂಗಮ್ಮ ಜಾತ್ರೆ ನೋಡ್ಕೊಂಡೇ ಬೆಳೆದಿದೀವಿ. ತುಂಬಾನೇ ಚೆನ್ನಾಗಿದೆ. ಇದು ಪ್ರತಿ ವರ್ಷಕ್ಕಿಂತ ಮತ್ ಹೆಚ್ಚು ಮಾಡ್ತಾ ಇದ್ದಾರೆ. ಇದು ವರ್ಷಕ್ಕೂ ಅಲಂಕಾರನ ತುಂಬಾನೇ ಚೆನ್ನಾಗಿದೆ. ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು. ನಾವಿವತ್ತು ಬೆಂಗಳೂರಿನ ಮಲ್ಲೇಶ್ವರಂನ ಓಂ ಶ್ರೀ ಗಂಗಮ್ಮ ದೇವಿ ದೇವಸ್ಥಾನದಲ್ಲಿ ಇದ್ದೇವೆ. ವಿಶೇಷವಾಗಿ ಗಂಗಮ್ಮ ದೇವಿ ದೇವಸ್ಥಾನ ತುಂಬಾ ಶಕ್ತಿ ದೇವತೆ ಅಂತಾನೆ ಹೇಳ್ಬೋದು. ಸುಮಾರು ಜಿಲ್ಲೆ, ತಾಲೂಕು, ಹೋಬಳಿ ಮಟ್ಟದಿಂದ ಇಲ್ಲಿ ಒಂದು ಹರಕೆಗಳನ್ನ ಹೊತ್ಕೊಳ್ಳೋ ಮುಖಾಂತರ ದೇವರ ಕೃಪೆಗೆ ಪಾತ್ರರಾಗ್ತಾರೆ. ಮತ್ತೆ ಹರಕೆ ತೀರಿಸೋ ನಿಟ್ಟಿನಲ್ಲೂ ಕೆಲಸಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಹೆಣ್ಮಕ್ಳಿಗೆ ಸುಮಾರು ತರ ಹರಕೆಗಳನ್ನ ಕಟ್ಕೊಂಡು ಆಲ್ಮೋಸ್ಟ್ ಒಂದು ಶ್ರದ್ಧಾಪೂರ್ವಕವಾಗಿ ಮತ್ತೆ ಭಕ್ತಿಪೂರ್ವಕವಾಗಿ ಒಂದು ದೇವಿನ ಆರಾಧನೆ ಮಾಡೋ ನಿಟ್ಟಿನಲ್ಲಿ ತುಂಬಾ ಒಂದು ಮುಂಚೂಣಿಯಲ್ಲಿರುವಂತಹ ಒಂದು ದೇವರಂತಾನೆ ಹೇಳ್ಬೋದು. ನವರಾತ್ರಿ ಉತ್ಸವ ನಡೀತಾ ಇದೆ. ಸರ್ ಹೇಳಿ ಸರ್, ಈ ನವರಾತ್ರಿ ಉತ್ಸವ ವಿಶೇಷತೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಏನು ನಿಮ್ ಇಂಟ್ರೊಡಕ್ಷನ್? ನಾವು ಈ ದೇವಸ್ಥಾನದಲ್ಲಿ ಒಬ್ಬರು ಭಕ್ತರಾಗಿ ನಮ್ಮನ್ನು ಹಂಚಿಕೊಳ್ಳಲು ಆಸೆ ಪಡ್ತೇವೆ. ಈ ಗಂಗಮ್ಮ ದೇವಿ ದೇವಸ್ಥಾನ ಇಲ್ಲಿ ಸ್ಥಾಪನೆಯಾಗಿ 23 ವರ್ಷಗಳು. ಈ ದೇವಸ್ಥಾನದ ವಿಶೇಷತೆ ಏನೆಂದರೆ, ಇದರ ಹಿಂದೆ 97 ವರ್ಷಗಳಿಂದ ಆ ಗಂಗಮ್ಮ ದೇವಿಯನ್ನು ಪೂಜಿಸಿಕೊಂಡು ಕೋದಂಡರಾಮಪುರದ ನಿವಾಸಿಗಳಾದ ಶ್ರೀಯುತ ನಟರಾಜ್ ಕಣ್ಣಪ್ಪನವರ ವಂಶಸ್ಥರು ಈ ಪೂಜಾ ಕೈಂಕರ್ಯಗಳನ್ನು ನಡೆಸಿಕೊಂಡು ಬಂದಿರುತ್ತಾರೆ. ಈ ಗಂಗಮ್ಮ ದೇವಿ ದೇವಸ್ಥಾನ ಎಲ್ಲಿಯ ತನಕ ದೇಶ ವಿದೇಶಗಳು, ಕರ್ನಾಟಕದ ಮೂಲೆ ಮೂಲೆಗಳಿಗೂ ಆಕೆಯ ಆ ಮಹತ್ವ ತಿಳಿದು ಎಲ್ಲ ದೇಶದಿಂದಲೂ ಬಂದು ಮತ್ತು ಕರ್ನಾಟಕದ ಮೂಲೆಗಳಿಂದ ಬಂದು ಆ ತಾಯಿಯನ್ನು ಬೇಡುತ್ತಾರೆ. ಏನ್ ಸರ್ ನವರಾತ್ರಿ ಉತ್ಸವ ಏನು ಜಾಸ್ತಿ? ನವರಾತ್ರಿ ಉತ್ಸವ ಎಂದರೆ ನಾವು ಇದುವರೆಗೂ ಕಂಡಂಥದ್ದು ಕೇಳಿದ್ದು ಕೃಷ್ಣದೇವರಾಯರ ಆ ದಸರಾ ಮಹೋತ್ಸವ. ಅದಾದ ನಂತರ ಯದುವಂಶದವರು ಮೈಸೂರಿನವರು ನಡೆಸುವಂತ ಆ ದಸರಾ ಮಹೋತ್ಸವ. ಮೂರನೆಯದು ಬೆಂಗಳೂರಿನ ಮುನಿರೆಡ್ಡಿ ಪಾಳ್ಯದಲ್ಲಿ ನಡೆಯುತ್ತಿತ್ತು. ಇದು 4ನೆಯದಿಂದ ದಸರಾವಾದ ಸರಿಸಮಾನವಾಗಿ ಈ ನವರಾತ್ರಿಯಲ್ಲಿ ಆ ಉತ್ಸವಗಳನ್ನು ಇಲ್ಲಿ ಮಾಡಲ್ಪಡುತ್ತದೆ. ನವದುರ್ಗೆಯರನ್ನು ಇಲ್ಲಿ ಸ್ಥಾಪಿಸಿದ್ದೇವೆ. ನವದುರ್ಗೆಯರು ಒಂದೇ ದೇವಸ್ಥಾನದ ಅಡಿಯಲ್ಲಿ ನೋಡುವುದು ಬಹಳ ಅಪರೂಪ. ಆದರೆ ನಿಮ್ಮ ಗಂಗಮ್ಮ ದೇವಿ ದೇವಸ್ಥಾನದಲ್ಲಿ ನವದುರ್ಗೆಯರು ಒಂದೇ ಸ್ಥಳದಲ್ಲಿ ಕಂಡು ಈ ನವರಾತ್ರಿಯಲ್ಲಿ ಪೂರ್ಣವಾದ ಆಕೆಯ ಆಶೀರ್ವಾದ ಪಡೆಯಬಹುದು. ಇಲ್ಲಿನ ವಿಶೇಷತೆಗಳೇನೆಂದರೆ, ಬಹಳವಾಗಿ ಶುಕ್ರವಾರಗಳಲ್ಲಿ ಭಕ್ತರ ಸಂಖ್ಯೆ ಅಧಿಕವಾಗಿ ದೀಪವನ್ನು ಹಚ್ಚಿ ಆ ತಾಯಿಗೆ ಉರುಳು ಸೇವೆ ಮಾಡುತ್ತಾರೆ.
ತೆಂಗಿನಕಾಯಿಗಳನ್ನು ಉರುಳು ಸೇವೆ ಮಾಡುತ್ತಾರೆ. ಅದರ ಮುಖ್ಯ ಕಾರಣ ಅವರಿಗೆ ಅವರಿಗೆ ಮದುವೆಯಲ್ಲಿ ಸ್ವಲ್ಪ ತಡವಾಗಿದ್ದರೆ ಅವರಿಗೆ ಒಳ್ಳೆಯ ವರ ಒಳ್ಳೆಯ ವಧು ಅವರಿಗೆ ಆ ತಾಯಿ ಆಶೀರ್ವಾದದಿಂದ ಬೇಗನೆ ಅವರಿಗೆ ವಿವಾಹವಾಗುತ್ತದೆ. ಮತ್ತು ವಿವಾಹವಾದ ದಂಪತಿಗಳಿಗೆ ಆ ಪುತ್ರ ಸಂತಾನ ತಡವಾದರೂ ಸಹ ಗಂಗಮ್ಮದೇವಿ ಆಶೀರ್ವಾದದಿಂದ ಇಲ್ಲಿ ಆ ದೇವಸ್ಥಾನಕ್ಕೆ ಆಗಮಿಸಿದ ಅವರಿಗೆಲ್ಲರಿಗೂ ಆ ಮಹಾನ್ ತಾಯಿ ಕರುಣಾಮಯಳಾದ ಗಂಗಮ್ಮ ದೇವಿ ಆಶೀರ್ವಾದ ಮಾಡಿ ಎರಡೂ ಕೈಗಳಿಂದ ತಬ್ಬಿ ಅವರಿಗೆ ಪೂರ್ಣ ಆಶೀರ್ವಾದ ಮಾಡಿದ್ದಾಳೆ. ಈ ದೇವಸ್ಥಾನದ ಅಲಂಕಾರಗಳನ್ನು ಈಗಿನ ಈ ದೇವಸ್ಥಾನ ಕಟ್ಟಿ ನಿರ್ಮಿಸಿದಂಥವರು ಶ್ರೀಯುತ ನಟರಾಜ್ ಕಣ್ಣಪ್ಪನವರು, ಅವರನ್ನು ನಾವು ಸದಾ ನೆನೆಯಬೇಕು. ಅದಾದ ನಂತರ ಅವರ ಕುಟುಂಬಸ್ಥರು, ಅವರ ಅಣ್ಣ ತಮ್ಮಂದಿರು, ಅವರ ತಂಗಿಯರು ಎಲ್ಲರೂ ಸೇರಿ ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾರೆ. ಅದರಲ್ಲಿ ಈಗಿನ ಅಧ್ಯಕ್ಷರಾದ ಶ್ರೀಯುತ ಸುಧಾಕರ್ ನಟರಾಜರವರು ಬಹಳ ಶ್ರದ್ಧೆಯಿಂದ ಈ ದೇವಸ್ಥಾನವನ್ನು ಅವರು ಹೇಳಿದ ರೀತಿಯಲ್ಲಿ ನಡೆಸಿಕೊಂಡು ಹೋಗಿದ್ದಾರೆ. ಮತ್ತೊಂದು ವಿಶೇಷವೇನೆಂದರೆ ಈ ಮಲ್ಲೇಶ್ವರ ದೇವಸ್ಥಾನಗಳ ಸಂಗಮ. ಒಂದು ಕಡೆ ಮಲ್ಲೇಶ್ವರದ ಕಾಡು ಮಲ್ಲೇಶ್ವರ 700 ವರ್ಷಗಳ ಇತಿಹಾಸ. ಅದಾದ ನಂತರ ದಕ್ಷಿಣ ಮುಖ ನಂದಿ ತೀರ್ಥ, ಪಕ್ಕದಲ್ಲಿ ಲಕ್ಷ್ಮೀ ವರಸ್ವಾಮಿ, ಲಕ್ಷ್ಮೀ ನರಸಿಂಹಸ್ವಾಮಿ, ಗಂಗಮ್ಮ ದೇವಿ, ಸಾಯಿಬಾಬಾ ದೇವಸ್ಥಾನ, ಗಣಪತಿ ದೇವಸ್ಥಾನಗಳ ಸಂಗಮ ಮಲ್ಲೇಶ್ವರವೆಂದರೆ ತಪ್ಪಾಗಲಾರದು. ಈ ದೇವಸ್ಥಾನದ ಎಲ್ಲ ಅಲಂಕಾರಗಳನ್ನು ವಿಜೃಂಭಣೆಯಿಂದ ಮಾಡುವ 2 ಪುಟ್ಟ ಮಕ್ಕಳೆಂದರೆ ಅಭಿಷೇಕ್ ಮತ್ತು ಪವನ್ ರವರು ಇಷ್ಟು ಬೃಹತ್ತಾದ ಅಲಂಕಾರಗಳನ್ನು ಶ್ರದ್ಧೆಯಿಂದ ಮಾಡುತ್ತಾರೆ. ಹೇಗಿದೆ ಮಲ್ಲೇಶ್ವರದ ಒಂದು ನವರಾತ್ರಿಯ ಉತ್ಸವಗಳೆಂದರೆ ದಸರಾ ಮಹೋತ್ಸವ ಅಂತಹ ಒಂದು ವೈಭೋಗ, ಭಕ್ತಾದಿಗಳು ಬಂದು ಹೋಗುವ ಒಂದು ನಿರೀಕ್ಷೆ. ಇದು ದಸರಾ ಮಹೋತ್ಸವದಲ್ಲಿ ಇಂದು ಮಾಡುವ ಅಲಂಕಾರ ನಾಳೆ ಬೆಳಗ್ಗೆ 10 ಗಂಟೆವರೆಗೆ ಅಲಂಕಾರವನ್ನು ಉಳಿಸುತ್ತಾರೆ. ಕಾರಣ ಬೇರೆ ಭಕ್ತಾದಿಗಳು ಅವರು ಬಂದು ಆ ತಾಯಿಯ ದರ್ಶನ ಮಾಡಲೆಂದು. ಅದಾದ ನಂತರ ಅಭಿಷೇಕ ಸಂಜೆ 6 ಗಂಟೆಗೆ ತಾಯಿಗೆ ಅಲಂಕಾರವನ್ನು ಮಾಡಿ ಭಕ್ತರಿಗಾಗಿ ಆ ತಾಯಿಯ ದರ್ಶನಕ್ಕೆ ಅನುವು ಮಾಡಿಕೊಡುತ್ತಾರೆ. ಜನರ ದಂಡು ಹೇಗಿದೆ ಎಂದರೆ ಸಮುದ್ರದಂತೆ ನಿಂತು ಮಲ್ಲೇಶ್ವರದ ಹೂವಿನ ಮಾರುಕಟ್ಟೆಯನ್ನು ದಾಟಿರುತ್ತದೆ ಆ ಜನರ ಒಂದು ಸರತಿಯ ಸಾಲು. ಅಂತಹ ಶಕ್ತಿಯುತಳಾದ ಗಂಗಮ್ಮ ದೇವಿಯನ್ನು ಕಾಣಲು ಭಕ್ತಾದಿಗಳು ಗಂಟೆಗಟ್ಟಲೆ ನಿಂತು ಆ ತಾಯಿಯನ್ನು ಸಂದರ್ಶಿಸುತ್ತಾರೆ. ಈ ದಿನ ಶರನವರಾತ್ರಿಯ 7ನೇ ದಿವಸ ಕಾಳರಾತ್ರಿ. ಇಂದು ಗಂಗಮ್ಮ ದೇವಿಗೆ ಶಕ್ತಿ ದೇವತೆಯಾದ ಬನಶಂಕರಿ ಅಮ್ಮನ ಅಲಂಕಾರವನ್ನು ಮಾಡಲಾಗಿದೆ. ಎಲ್ಲ ಭಕ್ತಾದಿಗಳು ತಾವು ಸ್ವಲ್ಪ ಸಮಯವನ್ನು ಬದಿಗೊತ್ತಿ ಆ ತಾಯಿಯ ಮಂದಿರಕ್ಕೆ ಆಗಮಿಸಬೇಕಾಗಿ ನಾವು ನ್ಯಾಷನಲ್ ಟಿವಿ ಮುಖಾಂತರ ತಮ್ಮನ್ನು ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು. ಗಣೇಶನ್. ವಿಶೇಷವಾಗಿ ಈ ಒಂದು ದೇವಸ್ಥಾನದಲ್ಲಿ ಗಣಹೋಮ, ನವಗ್ರಹ ಹೋಮ ಹಾಗೂ ಏನು ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾ ಸರಸ್ವತಿ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಸ್ವರೂಪಿಣಿಯಾದ ಗಂಗಮ್ಮ ದೇವಿಗೆ ಆಲ್ಮೋಸ್ಟ್ ಸುಮಾರು ಎಲ್ಲ ದೂರ ಊರುಗಳಿಂದ ಎಲ್ಲ ಬಂದು ದೇವರ ದರ್ಶನ ಪಡೆಯೋದು ಒಂದು ತುಂಬಾ ವಾಡಿಕೆ. ಅದರಲ್ಲಿ ವಿಶೇಷವಾಗಿ ಒಂದು ಏನು ಫಾರ್ ಎಕ್ಸಾಂಪಲ್ ಇವಾಗ ಏನು ಮದುವೆ ಆಗಿಲ್ವೋ ಅವ್ರಿಗೆ, ಸೊ ಏನು ಸಂತಾನ ಇಲ್ಲ ಅಂದ್ರೆ ಅವ್ರಿಗೆ ಈ ತರದ ಒಂದು ತುಂಬಾ ವಿಶೇಷ. ಈ ತರದ ಒಂದು ಸುಮಾರು ಜನ ಅನ್ಕೊಂಡಿರೋದೆಲ್ಲ ನೆರವೇರಿದೆ. ತುಂಬಾ ಶಕ್ತಿ ಇರುವಂತಹ ಶಕ್ತಿಪೀಠ ಅಂತಾನೆ ಹೇಳ್ಬೋದು. ಸಹಸ್ರ ಸಂಖ್ಯೆಯಲ್ಲಿ ಆಲ್ಮೋಸ್ಟ್ ತುಂಬಾ ಒಂದು ಎಷ್ಟು ಸಾವಿರ ಜನ ಸರ್ ಟೋಟಲ್ ಒಂದು 5,000-10,000ಕ್ಕೂ ಹೆಚ್ಚು ಜನ ಆಲ್ಮೋಸ್ಟ್ ಸ್ಥಳೀಯವಾಗಿ ಈ ಒಂದು ದಸರಾ ಹಬ್ಬದ ನವರಾತ್ರಿ ಹಬ್ಬದ ಹಿನ್ನೆಲೆಯಿಂದಾಗಿ ಭೇಟಿ ನೀಡಿರೋದು ವಿಶೇಷ. ಇದಾಗಿತ್ತು ಇವತ್ತಿನ ವಿಶೇಷ ವರದಿ. ನಮಸ್ತೆ. 2007ನೇ ಇಸ್ವಿಯಲ್ಲಿ ನಮ್ಮ ನಟರಾಜರವರ ಅಧ್ಯಕ್ಷತೆಯಲ್ಲಿ ಉತ್ತರೋತ್ತರವಾಗಿ ಅಭಿವೃದ್ಧಿಯಾಗಿ ಪ್ರತಿಷ್ಠಾಪನೆಯಾಗಿ ದೇವಿಯ ಅನುಗ್ರಹವು ಎಲ್ಲ ಭಕ್ತಾದಿಗಳಿಗೆ ಅನುಕೂಲವಾಗುವಂತೆ ಎಲ್ಲ ಪ್ರತಿಷ್ಠಾಪನೆಯನ್ನು, ನಿತ್ಯ ಪೂಜೆಯನ್ನು ಸಹ ಮಾಡಿ ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನುವಾಗಿ ಮಾಘ ಮಾಸದಲ್ಲಿ ಮಾಘ ಬಹುಳ ಷಷ್ಠಿಯಂದು ಮಹಾರಥೋತ್ಸವ, ಚಂಡಿ ಹೋಮ ಮುಂತಾದ ಕಾರ್ಯಕ್ರಮಗಳನ್ನು ಮಾಡುತ್ತಿರುತ್ತಾರೆ. ಶುಕ್ರವಾರದ ದಿವಸ ಭಕ್ತ ಜನಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಮಾಡುತ್ತಿರುತ್ತಾರೆ. ನವರಾತ್ರಿಯಲ್ಲಿ ವಿಶೇಷವಾಗಿ ಒಂದೊಂದು ದಿನ ಒಂದೊಂದು ಅಲಂಕಾರವನ್ನು ಮಾಡುತ್ತಿದ್ದಾರೆ. ಭಕ್ತರ ಅಪೇಕ್ಷೆಯಂತೆ ಒಂದೊಂದು ದಿನ ಅಲಂಕಾರ ಮಾಡಿ ತುಂಬ ಭಕ್ತಾದಿಗಳು ಎಲ್ಲ ಅನುಗ್ರಹವನ್ನು ಪಡೆದು ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಹೊಂದುತ್ತಿರುತ್ತಾರೆ. ಅವರಿಗೆ ನಂಬಿಕೆಯೇ ಬಹಳ ಮುಖ್ಯ. ಗಂಗಮ್ಮ ದೇವಿಯು ಅವರ ನಂಬಿಕೆಗಳನ್ನು ಅನುಗ್ರಹಿಸಿ ಅವರ ಕೋರಿಕೆಗಳನ್ನು ಕೂಡ ಉತ್ತರೋತ್ತರವಾಗಿ ಅವರಿಗೆ ಆಶೀರ್ವಾದ ಮಾಡುತ್ತಿರುತ್ತಾರೆ. ಇಂತಹ ದೇವಿಯು ನಮ್ಮ ಮಲ್ಲೇಶ್ವರದಲ್ಲಿ
ಒಂದು ಉತ್ಕೃಷ್ಟವಾದ ದೇವಾಲಯ ಎಂಬುದು ನಮಗೆಲ್ಲರಿಗೂ ಮನವರಿಕೆಯಾಗಿದೆ. ನಮ್ಮ ಭಕ್ತಾದಿಗಳು ಕೂಡ ದಿನ ದಿನಕ್ಕೆ ಹೆಚ್ಚಾಗಿ ಈ ಲಕ್ಷಾಂತರ ಸಂಖ್ಯೆಯಲ್ಲಿ ದರ್ಶನಕ್ಕೆ ಬರುತ್ತಿರುತ್ತಾರೆ. ಅದಲ್ಲದೆ ಮೇ ತಿಂಗಳ ವೈಶಾಖ ಮಾಸದಲ್ಲಿ ಗರಗ ಮಹೋತ್ಸವ ಜರುಗುವುದು. ಅದನ್ನು ನಮ್ಮ ಅಧ್ಯಕ್ಷರಾದ ನಟರಾಜರವರ ನೇತೃತ್ವದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಗರಗ ಮಹೋತ್ಸವವು ಅತ್ಯಂತ ವಿಜೃಂಭಣೆಯಾಗಿದೆ. ಲಕ್ಷಾಂತರ ಭಕ್ತರು ಬಂದು ದೇವಿಯ ಅನುಗ್ರಹವನ್ನು ಪಡೆದಿರುತ್ತಾರೆ. ಬಹಳ ಜನರು ಅವರವರ ಕೋರಿಕೆಗಳನ್ನು ಈಡೇರಿಸುವುದರಿಂದ ತಾವುಗಳು ಎಲ್ಲರನ್ನೂ ವಿಧ ವಿಧವಾದ ಸೇವೆಯನ್ನು ಮಾಡಿ ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಹೊಂದಿರುತ್ತಿರುತ್ತಾರೆ. ಈ ಮಹಾದೇವಿಯು ಸಹ ಒಂದು ದಿನ ತುಲಾಭಾರ, ಪ್ರಾಕಾರೋತ್ಸವ ಮುಂತಾದ ಅಭಿಷೇಕ ಮುಂತಾದ ಸೇವೆಗಳಲ್ಲಿ ಭಾಗವಹಿಸಿ ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಹೊಂದಿರುತ್ತಾರೆ. ಆ ಗಂಗಾದೇವಿಯು ಸಮಸ್ತ ಜನಗಳಿಗೂ ಒಳ್ಳೆಯದನ್ನು ಮಾಡಲಿ, ಉತ್ತರೋತ್ತರವಾಗಿ ಅಭಿವೃದ್ಧಿಯಾಗಲಿ, ಭಕ್ತರ ಅಭೀಷ್ಟಗಳನ್ನು ನೆರವೇರಿಸಲಿ. ಈ ದಿನ ವಿಶೇಷವಾಗಿ ಶಾಕಾಂಬರಿ ಅಲಂಕಾರ, ವನದುರ್ಗೆ ಅಲಂಕಾರವನ್ನು ಸಹ ಮಾಡಲಾಗಿದೆ. ನಾಳೆಯ ದಿನ ಸರಸ್ವತಿಯ ಮೂಲ ನಕ್ಷತ್ರ ಸರಸ್ವತಿಯ ಹಬ್ಬ ಇರುವುದರಿಂದ ಭಕ್ತಾದಿಗಳ ಮಕ್ಕಳಿಗೆ ಉಚಿತವಾಗಿ ಪುಸ್ತಕ ಮತ್ತು ಪೆನ್ಸಿಲ್ಗಳನ್ನು ಕೊಡುತ್ತಾರೆ. ಸರಸ್ವತಿ ದೇವಿಯ ಅನುಗ್ರಹವು ನಮ್ಮ ಭಕ್ತಾದಿಗಳ ಮಕ್ಕಳಿಗೆ ಬರಲಿ ಎಂಬುದಾಗಿ ನಾವು ಆ ದೇವಿಯನ್ನು ಪ್ರಾರ್ಥಿಸುತ್ತಿದ್ದೇವೆ. ಜನಗಳು ಭಕ್ತಾದಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉತ್ತರೋತ್ತರವಾಗಿ ಸಹಾಯವನ್ನು ಕೂಡ ಮಾಡುತ್ತಿರುತ್ತಾರೆ. ಅವರಿಗೆಲ್ಲರಿಗೂ ನಮ್ಮ ದೇವಸ್ಥಾನದ ಪರವಾಗಿ ಅಭಿನಂದನೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.